ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಶ್ರೀರಂಗ ದರ್ಶನ ಮಾಡೋಕ್ಕೆ ನಾವು ಫ್ರೆಂಡ್ಸ್ ಎಲ್ಲ 2 ಟಿ ಟಿ ಗಾಡಿ ಮಾಡ್ಕೊಂಡು 26 ಜನ ಹೊರಟಿದ್ದೀವಿ ಲೇಡೀಸು. ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿಗೆ ಬರುತ್ತೆ ಗಾಡಿ ಅಂತ ಹೇಳಿದರು. ಅಮ್ಮ ನಾವೆಲ್ಲರೂ ಎಲ್ಲಿ ಹೋಗ್ತಿದ್ದೀವಿ? ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ? ಶ್ರೀರಂಗ. ಯಾವ್ಯಾವ ಹೋಗ್ಬೇಕು? ಇನ್ನೊಂದು ಯಾವುದಪ್ಪ? ಅಂತ್ಯರಂಗ. ಶ್ರೀ ಹೇಳಿ ಮಾತಾಡಿದ್ದು. ನಾವೆಲ್ಲ ಹೋಗ್ತಿದ್ದೀವಿ ಹೇಳಿ ದೇವಸ್ಥಾನಕ್ಕೆ? ನಾವು ಫಸ್ಟ್ ಆದಿರಂಗ, ಆಮೇಲೆ ಮಧ್ಯರಂಗ, ಆಮೇಲೆ ಅಂತ್ಯರಂಗ. ನಿಮ್ಗೆ ಎಷ್ಟು ಖುಷಿ ಇದೆ ಹೊರಡೋದು? ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಆದಿರಂಗ, ಅಂತ್ಯರಂಗ, ಮಧ್ಯರಂಗಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ದೇವ್ರು ನೋಡ್ತೀವಿ ಅನಿಸ್ತಿದ್ಯಾ? ಹೌದು. ಹೌದಾ? ಕುತೂಹಲ ಇದೆ. ಎಷ್ಟು ಕುತೂಹಲ ಇದೆ. ಅಯ್ಯೋ ಎಷ್ಟು ಬೇಗ ಹೋಗ್ತೀವೋ, ಇನ್ನೂ ಡ್ರೈವರ್ ಬಂದಿಲ್ವಲ್ಲ, ಚಳಿನೇ ಆಗ್ತಿಲ್ಲ ಅಲ್ಲ? ಚಳಿ ಆಗ್ತಿಲ್ಲ, ಹೋಗೋ ಖುಷಿಗೆ ಚಳಿನೇ ಆಗ್ತಿಲ್ಲ. ಎಲ್ಲ ಎಷ್ಟೊತ್ತಿಗೆ ಎಲ್ಲ ಖುಷಿಯಿಂದ ಇದ್ದೀರಾ? 1 ಗಂಟೆಗೆಲ್ಲ ಬರುತ್ತೆ ಗಾಡಿ ಅಂದ್ರು. ನಾವು ಒಂದು 12 ನಾವೇ ಖುಷಿ ಇದೀವಿ ಗಾಡಿಗಿಂತ. ಇನ್ನೂ ಬಂದಿಲ್ಲ. ನಾವಿಗೆ ಖುಷಿಯಿಂದ ಮಾತಾಡ್ಕೊಂಡು ಎಲ್ಲ ನೇಮಾವತಿ ನಗರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಮ್ಮ ಮನೆಯೂ ಇರೋದು. ಹಂಗಾಗಿ ನಮ್ಮ ಕಡೆಯಿಂದ ಸುಮಾರು ಒಂದು ಗಾಡಿದು ಒಂದು 9 ಜನ ನಾವೇ ಇದ್ವಿ, ರಿಲೇಷನ್ನು ಎಲ್ಲರೂ. ನಮ್ಮ ಓರ್ಗೀತಿರು, ನಮ್ಮ ಅತ್ತಿಗೆಯವರು, ಹಂಗೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ವಿ. ಹಂಗಾಗಿ ನಮ್ಮ ಮನೆಗೆ ಎಲ್ಲರೂ ಬಂದರು. ನನ್ನ ಫ್ರೆಂಡ್ಸ್ ಅಮ್ಮ ಎಲ್ಲ ಬಂದರು. ಎಲ್ಲ ಬಂದು ಅಲ್ಲೇ ಕೂತ್ಕೊಂಡು ನಾವು ಆಮೇಲೆ 1:30ಗೆ ನಮ್ಮ ಮನೆಯಿಂದ ಬಿಟ್ವಿ. ಅಲ್ಲಿ ಹೋದ್ವಿ ದೇವಸ್ಥಾನದ ಹತ್ರ. ಎಲ್ಲರೂ ಅವಾಗ ಬರ್ತಾಯಿದ್ರು. ಎಲ್ಲರೂ ಸ್ವೆಟ್ರ್ ಹಾಕೊಂಡು, ಚಳಿ ಅಲ್ವಾ ತುಂಬ, ಸ್ವೆಟ್ರ್ ಹಾಕೊಂಡು ತಲೆಗೆ ಮಫ್ಲರ್ ಕಟ್ಕೊಂಡು ಎಲ್ಲ ಬಂದರು. ಬಂದೆಲ್ಲ ನಿಂತ್ಕೊಂಡ್ವಿ. ಗಾಡಿನೇ ಬಂದಿರಲಿಲ್ಲ ಇನ್ನೂ. ಅವಾಗೆಲ್ಲ ಬಂದರು, ಗಾಡಿಗೆ ಫೋನ್ ಮಾಡಿದ್ರು. ಆಮೇಲೆ ಗಾಡಿ ಬಂತು. ಅಷ್ಟೊತ್ತಿಗೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಗಾಡಿಗಳಿಗೆ ಪೂಜೆ ಮಾಡ್ಕೋಬೇಕಿತ್ತು. ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಬಾಗಿಲಿಗೂ ಪೂಜೆ ಮಾಡಿ, ಹಾಗೆ 2 ಗಾಡಿಗೂ ಪೂಜೆ ಮಾಡಿದ್ವಿ. ಅದೇ ಟ್ರಿಪ್ ಹೋಗ್ತಿದ್ವಿ, ಎಲ್ಲರೂ ಹೋಗ್ತಾ ಇದ್ವಿ ಒಳ್ಳೆ ಸಮಾರಂಭಕ್ಕೆಲ್ಲ. ಅಂದರೆ ನಾವು ಗಾಡಿಗಳಿಗೆ, ನಾವು ಯಾವ ಗಾಡಿಗೆ ಹೋಗ್ತೀವಿ ಆ ಗಾಡಿಗೆ ಪೂಜೆ ಮಾಡಬೇಕು. ಸ್ವಂತ ಗಾಡಿ ಆದರೂ, ಬೇರೆ ಗಾಡಿ ಆದರೂ, ಯಾವುದೇ ಗಾಡಿ ಆದ್ರೂ ಪೂಜೆ ಮಾಡಿದ್ರೆ ಮನಸ್ಸಿಗೊಂದು ಸಮಾಧಾನ. ನಮ್ಮ ಸೇಫ್ಟಿಯಿಂದ ಕರ್ಕೊಂಡು ಹೋಗೋದೇ ಗಾಡಿಗಳು. ಮತ್ತು ಡ್ರೈವರು ಚೆನ್ನಾಗಿರಬೇಕು, ಚೆನ್ನಾಗಿ ಓಡಿಸ್ಬೇಕು. ಹಂಗಾಗಿ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಆಗೋಕ್ಕೆ ಮತ್ತು ದೇವ್ರಿಗೊಂದು ನಮಸ್ಕಾರ ಮಾಡೋಕ್ಕೆ ನಾವು ಪೂಜೆ ಮಾಡಬೇಕು. ನಿಂಬೆಹಣ್ಣೆಲ್ಲ ಇಟ್ಟು, ತೆಂಗಿನಕಾಯಿ ಹೊಡೆದು, ಇಡ್ಗಾಯಿ ಹೊಡೆದು, ಹಾಗೆ ಉದ್ಗಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಬೆಳಗಿ ಎಲ್ಲ ದೇವ್ರನ್ನೆಲ್ಲ ಕೇಳ್ಕೊಂಡು, ಚೆನ್ನಾಗಿ ಸುಖವಾಗಿ ಹೋಗಿ ಬರೋಂಗೆ ಮಾಡಪ್ಪ ಅಂತೆಲ್ಲ ಕೇಳ್ಕೊಂಡು ಎಲ್ಲ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ 2 ಗಾಡಿಗೂ ಅಲ್ಲಿಗೆ 13 ಜನ, ಇಲ್ಲಿ 13 ಜನ ಹತ್ಕೊಂಡ್ವಿ. 2 ಟಿ ಟಿ ಗಾಡಿಗೂ 13 ಜನ, 26 ಜನ ನಾವು ಹತ್ಕೊಂಡ್ವಿ. ಎಲ್ಲ ಸೀದಾ ಹತ್ಕೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಹೋದ್ವಿ. ಎಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಸೀಟ್ ಇಟ್ಕೊಳ್ಳೋಕ್ಕೆ, ಎಲ್ಲಿ ಹಿಂದೆ ಸಿಕ್ಬಿಡುತ್ತೋ ಅಂತ ಸೀಟ್ ಇಟ್ಕೊಳ್ಳೋಕ್ಕೆ ಎಲ್ಲರೂ ಹೋಗ್ತಾಯಿದ್ವಿ. ಎಲ್ಲ ಏನೇ ಆಗಲಿ, ಒಂದು ಬಸ್ ಆಗಲಿ, ಒಂದು ಗಾಡಿಗಳಾದ್ರೂ ಒಳ್ಳೆ ಸೀಟ್ ಸಿಗಬೇಕು ಅನ್ನೋದೇ ಎಲ್ಲರಿಗೂ ಖುಷಿ. ಆದರೂ ನನಗೆ ಲಾಸ್ಟಿಗೆ ಸಿಕ್ತು ಹಿಂದಕ್ಕೆ. ಸೀದಾ ನಾವು ಒಂದು 2 ಕಾಲು ಬಿಟ್ವಿ. 2 ಕಾಲಿಗೆ ಬಿಟ್ಟರೆ ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋದಾಗ 4:45 ಆಗಿತ್ತು. ಎಲ್ಲ ನಿದ್ದೆ ಮಾಡ್ತಿದ್ವಿ. ಎಲ್ಲ ಆವಾಗ ಹೇಳ್ಸಿದ್ಕೆ 4:45 ಆಗಿತ್ತು. ಆಗ ದೇವಸ್ಥಾನ ಹತ್ರ ಹೋಗ್ತೀವಿ. ಅಯ್ಯೋ ಜನ, ಸಖತ್ ಜನ. ನಮಗೆ ಆಶ್ಚರ್ಯ, ಅಯ್ಯೋ ದೇವ್ರು, ಲಕ್ಷಾಂತರ ಜನ ಇದ್ದರು. ಹಿಂಗೆ ಮುತ್ಕೊಂಡ್ಬಿಟ್ಟಿದ್ರು ಜನ. ನಾವು ಎಲ್ಲಿ ಹೋಗೋದು ಅಂತ ಎಲ್ಲ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಎಲ್ಲರೂ ಒಂದೇ ಕಡೆ ಇರಿ ಅಂತ ಹೇಳಿದ್ವಿ ನಮ್ಮ ಟೆಂಪೋದವ್ರಿಗೆಲ್ಲ. ಆದರೆ ಯಾರೂ ಎಲ್ಲ ಚಲ್ಲಾಪಿಲ್ಲಿ ಆಗೋದ್ರು. ಸ್ವಲ್ಪ ಜನ ಒಂದೊಂದು ಕಡೆ ಆಗೋದ್ರು. ಹಾಗೆ ಒಂದು ಕಡೆ ಧರ್ಮ ದರ್ಶನ, ಒಂದು ಕಡೆ 50 ರೂಪಾಯಿ ಇತ್ತು, ಒಂದು ಕಡೆ 500 ರೂಪಾಯಿ ಕ್ಯೂ ಇತ್ತು. ನಾವೇನು ಮಾಡಿದ್ವಿ, ಎಲ್ಲಿ ಹೋಗೋದು ಅಂತ ಧರ್ಮ ದರ್ಶನಕ್ಕೆ ಹೋದ್ವಿ. ಹೋಗಿ ನಿಂತ್ಕೊಬಿಡೋಣ, ಆಮೇಲೆ ಮುಂದಕ್ಕೆ ಹೋಗುತ್ತೆ ಅಂತ ನಾವು ಸೀದಾ ಧರ್ಮ ದರ್ಶನಕ್ಕೆ ಹೋದ್ವಿ. ಅಲ್ಲಿ ನಿಂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಆಮೇಲೆ ಹಂಗೋ ಕಷ್ಟಪಟ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ತೂಗುಡ್ಕೆ, ನಮಗೆ ಒಳಗಡೆ ಹೋದರೆ ರೌಂಡ್ ಆಗ್ತಾಯಿದ್ರೆ ತೂಗುಡ್ಕೆ. ತುಂಬ ಜನ ಎಲ್ಲ ಕಡೆಯಿಂದ ಬಂದಿದ್ದರು. ಇದೇ ಶ್ರೀರಂಗ ದರ್ಶನ ಮಾಡೋಕ್ಕೆ ಎಲ್ಲ ಕಡೆಯಿಂದ ಬಂದಿದ್ದರು. ಆಮೇಲೆ ನಾವು ಆಚೆ ಬಂದಾಗ ರಂಗನಾಥ ಸ್ವಾಮಿ ಮೊದಲೇ ಆದಿರಂಗನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದಾಗ ಆಚೆ ಕಡೆ 7:45 ಆಗಿತ್ತು. ಎಲ್ಲ 7:45 ಆಗಿತ್ತು. ಅವಾಗ ನಾವು ಆಚೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಅವಾಗ ನಾವು ವಾಶ್ರೂಮ್ಗೆ ಹೋಗೋರೆಲ್ಲ ಹೋದರು. ನಾವು ಅಲ್ಲಿಂದಾನೇ ಹೊರಟ್ವಿ. 8:15 ಆಗಿತ್ತು. ಎಲ್ಲ ವಾಶ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ 8:15 ಆಗಿತ್ತು. ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಕೇಳವ ಬಾನಿ ನೋವಿಗೆ ಬೆಳ್ಳಿ ದೀಪದವ
ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಗಾಡಿಲೆಲ್ಲ ಎಲ್ಲರೂ ಅಂತ್ಯಾಕ್ಷರಿ ಆಡ್ಕೊಂಡು ಖುಷಿಯಿಂದ ನಾವು ಎಲ್ಲರೂ ಒಬ್ಬೊಬ್ಬರು ನಾವು ಹೋಗಿದ್ದು ಮಧ್ಯರಂಗಕ್ಕೆ ಹೋಗಿ ಅಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ನಾವು ಇದಕ್ಕೆ ಹೋದ್ವಿ. ಎಲ್ಲಿಗೆ ತುಂಬಾ ಜರ್ನಿ ಇತ್ತು. 9 ಕಿಲೋಮೀಟ್ರು ಇದಿತ್ತು ಕರೂಸು ಘಾಟ್ ಸೆಕ್ಷನ್ ಇತ್ತಂತೆ. ನಾವು ಕಣ್ಣು ಮುಚ್ಚಿಬಿಟ್ಟಿದ್ವಿ. ನನಗೆ ಸ್ವಲ್ಪ ವಾಂತಿ ಆಗುತ್ತೆ ಅಂತ ಮುಂಚೆಯಿಂದಲೂ ನನಗೆ ಸ್ವಲ್ಪ ಭಯ ಘಾಟ್ ಸೆಕ್ಷನ್ ಇಲ್ಲದೇ. ಈಗೆಲ್ಲ ಮೊನ್ನೆ ಹೊರ್ನಾಡಕ್ಕೆ ಹೋಗಿದ್ದೆ, ಆವಾಗಲೇನು ವಾಂತಿ ಆಗಲಿಲ್ಲ. ಹಂಗಾಗಿ ವಾಂತಿ ಮಾತ್ರೆ ತೊಗೊಬಿಟ್ಟಿದ್ದೆ ನಾನು. ವಾಂತಿ ಮಾತ್ರೆ ತಿಂಡಿ ಆದಮೇಲೆ ತೊಗೊಂಡಿದ್ದೆ. ಹಂಗಾಗಿ ನನಗೆ ವಾಂತಿ ಆಗಲಿಲ್ಲ, ಅಷ್ಟೇನು ವಾಂತಿನೇ ಆಗಲಿಲ್ಲ. ಬೇರೆಯವರೆಲ್ಲ ಒಂದಿಬ್ಬರು ವಾಂತಿ ಮಾಡಿಕೊಂಡ್ರು. ಹಂಗಾಗಿ ಎಲ್ಲರೂ ಚೆನ್ನಾಗಿ ನಾವು ಜರ್ನಿ ಮಾಡ್ಕೊಂಡು ಸೀದಾ ಹೋಗಿದ್ದೆ ನಾವು ಶ್ರೀರಂಗಮ್ಗೆ ಹೋದಾಗ 7 ಗಂಟೆ 7 ಕಾಲು ಆಗಿತ್ತು. 7 ಕಾಲು ಆಗಿತ್ತು. ಅಲ್ಲಿ ಹೋಗ್ತೀವಿ, ಅಲ್ಲಿ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಜನ, ದೊಡ್ಡ ದೇವಸ್ಥಾನ, 7 ಗೋಪುರಗಳಿದ್ದಾವೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಸಖತ್ ಜನ ಇದ್ದರು. ಎಲ್ಲ ಹಿಂಗೆ ವಾಪಸ್ ಹೋಗ್ತಾಯಿದ್ರು. ಏನಕ್ಕೆ ಹಿಂಗೆ ವಾಪಸ್ ಹೋಗ್ತಿದ್ದಾರಲ್ಲ ಅಂತ ಕೇಳಿದ್ದಕ್ಕೆ ದೇವಸ್ಥಾನಕ್ಕೆ ಹಾಕ್ಬಿಟ್ಟಿದ್ದಾರೆ. 6:30ಗೆ ಕ್ಲೋಸ್ ಆಗಿದೆ. 3 ಲಕ್ಷ ಜನ ನೋಡಿದ್ದಾರೆ ಇವತ್ತು. ಹಂಗಾಗಿ 6:30 ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆವಾಗ ನಮಗೂ ತುಂಬಾ ಬೇಜಾರಾಗೋಯಿತು. ಹಂಗೆ ಸುತ್ತಾಡ್ಕೊಂಡು ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಸೇಮ್ ದೇವ್ರ ದರ್ಶನ ಕೂಡ ಬಾಗ್ಲ ಹತ್ರನೇ ಹೋದ್ವಿ. ಅಲ್ಲಿ ಜನಗಳು ಎಲ್ಲ ಕೂಗಾಡ್ತಾಯಿದ್ರು, ತೆಗಿಬೇಕು, ಬಾಗಿಲು ತೆಗಿಬೇಕು ಅಂತ. ಆವಾಗ ನಾವು ಅಲ್ಲೇ ನಿಂತ್ಕೊಂಡ್ವಿ, ಸ್ವಲ್ಪ ಕೂತ್ಕೊಂಡ್ವಿ, ಆಮೇಲೆ ನಿಂತ್ಕೊಂಡ್ವಿ. ಒಂದು 200-300 ಜನ ಇದ್ವಿ. ಎಲ್ಲ ಕಡೆಯಿಂದನೂ ಬಂದಿದ್ವಿ. ಹಂಗಾಗಿ ಇಲ್ಲೊಂದು ದರ್ಶನ ಆಗಲೇಬೇಕು ಅಂತ ಎಲ್ಲ ಕಿರ್ಚ್ಕೊಂಡ್ವಿ. ಗೋವಿಂದ ಅಂದಿದ್ದಕ್ಕೆ ಅಲ್ಲಿಯವರೆಲ್ಲ ಮಾತಾಡ್ಕೊಂಡು ಒಂದು 2 ನಿಮಿಷನೂ ಇಲ್ಲ ಬಿಡಿ, 2 ನಿಮಿಷ ತೆಗೆದ್ರು. ತಕ್ಷಣ ಅಂತ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಎಲ್ಲರೂ ಆದರೆ ನಮ್ಮ ಕಡೆಯವ್ರಿಗೆ ಒಂದು 5-6 ಜನಕ್ಕೆ ಆಗಲಿಲ್ಲ. ಇನ್ನೆಲ್ಲ ನಾವು ಅಲ್ಲೇ ಕೂತಿದ್ರಿಂದ ಸುಮಾರು ನಮಗೊಂದು 20 ಜನಕ್ಕೆಲ್ಲ ಆಯಿತು, ದರ್ಶನ ಆಯಿತು. ಇನ್ನೊಂದು 5-6 ಜನಕ್ಕೆ ಆಗಲಿಲ್ಲ. ಅವ್ರು ಬೇಜಾರು ಮಾಡ್ಕೊಂಡ್ರು. ಅವ್ರ ಟೆಂಪೋದ ಹತ್ರ ಹೋಗ್ಬಿಟ್ಟಿದ್ರು ಅವರು ಆಲ್ರೆಡಿ. ಹಂಗಾಗಿ ನಮಗೆ ಖುಷಿ ಆಯಿತು, ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಬಂದು ದರ್ಶನ ಮಾಡಿದ್ವಲ್ಲ ಅಂತ ಖುಷಿ ಆಗೋಯಿತು ನಮಗೆ. ಹಂಗಾಗಿ ನಾವು ಅದೆಲ್ಲ ಸುತ್ತಾಡ್ಕೊಂಡು ನಾವು ಊಟಕ್ಕೆ ಅಂತ ಹೋದ್ವಿ. ಊಟ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡ್ಕೊಂಡು ತುಂಬ ಖುಷಿ ಆಯಿತು. ನೀವು ಎಲ್ಲರೂ ಒಂದು ಸಲ ಹೋಗಿ ಬನ್ನಿ, ಆದರೆ ಬೇಗ ಹೊರಡಬೇಕು. 3 ರಂಗಸ್ವಾಮಿನೂ ಒಂದೇ ದಿನದಲ್ಲಿ ನೋಡಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.